ವಿಜಯಪುರದ ಈ ಸ್ಮಾರಕ ಅಪೂರ್ಣವಾಗಿದ್ಯೇಕೆ? ಯಾರು ಈ ಜಹಾನ್ ಬೇಗಂ? ಪತ್ನಿಯಿಂದ 5 ಕಿಲೋಮೀಟರ್ ದೂರ ಸಮಾಧಿ ಏಕೆ? ಐನಾಪುರ ಜನರು ಈ ಸಮಾಧಿಯ ಕುರಿತು ಏನು ಹೇಳಿದ್ದಾರೆ? ಗೋಲ್ ಗುಂಬಾಜ್ನ ಹಲವು ಸಾಮ್ಯತೆಗಳನ್ನು ಒಳಗೊಂಡಿದೆ ಈ ಅಪೂರ್ಣ ಸ್ಮಾರಕ. ಅಕ್ಕನೊಂದಿಗೆ ಈ ವಿನಾಯಕ ಯಾವೆಲ್ಲ ಮಾಹಿತಿ ಸಂಗ್ರಹಿಸಿದೆ ನೀವೇ ನೋಡಿ. ವೀಕ್ಷಕರೇ ನಮಸ್ತೆ, ನೀವು ನೋಡ್ತಾ ಇದ್ರೆ ಯುವ ನಾಯಕ ನ್ಯೂಸ್. ನಾವು ವಿಶೇಷವಾಗಿರ್ತಕ್ಕಂಥ ವಿಜಯಪುರದಲ್ಲಿರ್ತಕ್ಕಂಥ ಗೋಲ್ ಗುಂಬಜು ಮತ್ತು ಅಲ್ಲಿರ್ತಕ್ಕಂಥ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ನಿಮ್ಗೆ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಇಲ್ಲಿ ನೀವು ನೋಡ್ಬೋದು, ಒಂದು ಅರ್ಧ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡ ಅದ. ಹಾಗಾದ್ರೆ ಈ ಕಟ್ಟಡದ ವಿಶೇಷತೆ ಏನು, ಈ ಕಟ್ಟಡ ಈ ಅರ್ಧಕ್ಕೆ ನಿಲ್ಲಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ತಿಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇದು ಅಕ್ಕನೊಂದಿಗೆ ಯುವ ನಾಯಕ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಹೆಸರಿಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಅಕ್ಕ ಬಂದಿರತಕ್ಕಂಥ ಅಕ್ಕ, ಇವಾಗಿನ ಅರ್ಧ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಕಾಣ್ಲಿಕ್ಕತ್ತದ. ಸೊ ಈ ಕಟ್ಟಡ ಇಲ್ಲಿ ಐತೆ ಅಂತ ಹೇಳ್ಬಿಟ್ಟು ವಿಜಯಪುರದಲ್ಲಿರ್ತಕ್ಕಂಥ ಸುಮಾರು ಜನರಿಗೆ ಗೊತ್ತಿಲ್ಲ ಅನ್ಕೊಳ್ತೀವಿ. ಒಂದು ವೇಳೆ ಗೊತ್ತಿದ್ರು ಕೂಡ ಇದ್ರ ಇತಿಹಾಸದ ಹಿನ್ನೆಲೆ ಭಾಳ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನ ನೋಡ್ಲಿಕ್ಕೆ ಬಂದಿರತಕ್ಕಂಥದ್ದು ಏನು ಅನ್ನಿಸ್ಲಿಕ್ಕತ್ತದಕ್ಕ? ಇಲ್ಲಿ ನಾವು ಇವತ್ತು ನೋಡೋಕೆ ಬಂದಿರೋಂಥ ಈ ಕಟ್ಟಡದ ಹೆಸರು ಬಂದು ಶಾ ಮಹಲ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾವು ಗೂಗಲ್ ಮಾಡಿದಾಗ ನಮಗೆ ಅನಿಸಿರೋದು ಜಾನ್ ಬೇಗಮ್ ಅಂತ ಇದ್ರದ್ದು ಹೆಸರು, ಮಹಲ್ ಅಂತ ಇದ್ರ ಹೆಸರು. ಸೊ ಆದಿಲ್ ಶಾ ಅವ್ರ ಹೆಂಡತಿ ಗೋರಿ ಐತೆ ಅಂತ ಹೇಳಾರ. ನನಗೂ ಗೊತ್ತಿಲ್ಲ, ಒಳಗೆ ಹೋಗಿ ನೋಡ್ಬೇಕು ಇವಾಗ. ಸೊ ಇದು ಕೂಡ ಅಪೂರ್ಣ ಕಟ್ಟಡ ಅಂತ ನೋಡ್ತಿದ್ದಂಗೆ ಕಾಣಿಸ್ತೈತಿ. ಇನ್ನೂ ಕಂಪ್ಲೀಟಾಗಿ ಕಟ್ಟಿಲ್ಲ, ಸೊ ಅಪೂರ್ಣವಾಗೈತಿ. ಸೊ ನೋಡೋಣ ಬರ್ರಿ ಒಳಗೆ ಹೆಂಗೆ ಅಂತ ಹೇಳಿ ಮಾತಾಡ್ತಾ ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಒಳಗಡೆ ಏನಿರ್ಬೋದು ಅಂತಕ್ಕಂಥ ನೋಡೋ ಕುತೂಹಲ ನಮ್ಮಲ್ಲೇ ಐತಿ. ಅದ್ರ ಜೊತೆಗೆ ನಿಮ್ಮಲ್ಲಿ ಕೂಡ ಕುತೂಹಲ ಐತಿ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀವಿ. ನಾನು ಹಾಗೂ ಅಕ್ಕ ಇಬ್ಬರು ಹೋಗಿಬಿಟ್ಟು ಒಳಗಡೆ ಏನೈತೆ ಅಂತ ನೋಡ್ತೀವಿ. ಸಾಧ್ಯ ಆದಷ್ಟು ಅದರ ಇತಿಹಾಸವನ್ನು ನಮ್ಗೆ ಗೊತ್ತಿದ್ದಷ್ಟು ನಿಮ್ಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಬನ್ನಿ ಒಳಗಡೆ ಏನಿದೆ ನೋಡೋಣ. ಆದಿಲ್ ಶಾ ಸಾಮ್ರಾಜ್ಯದ ರಾಜಧಾನಿಯಾಗಿ ಶತಮಾನಗಳ ಕಾಲ ಮೆರೆದಂತಹ ನಗರ ವಿಜಯಪುರ. ಶಾಹಿ ಸುಲ್ತಾನರ ಕಾಲದಲ್ಲಿ ನಗರದಲ್ಲಿ ನಿರ್ಮಾಣಗೊಂಡಂತಹ ಅಸಂಖ್ಯಾತ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ಭವ್ಯ ಸ್ಮಾರಕಗಳು ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಹೆರಿಮೆ ಗರಿಮೆಗಳನ್ನು ಜಗದ್ವಿಖ್ಯಾತಿಗೊಳಿಸೋದು ಗೊತ್ತೇ ಇದೆ. ಇನ್ನು ಕೆಲವು ಅಪೂರ್ಣ ಸ್ಮಾರಕಗಳಂತೂ ಮೂಲ ಆಶಯದಂತೆ ಅಂದೇ ಪೂರ್ಣವಾಗಿ ರಚನೆಗೊಂಡಿದೆ. ಇಂದು ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ವಿಜಯಪುರ ನಗರವನ್ನು ಇನ್ನಷ್ಟು ರಾರಾಜಿಸುವಂತೆ ಮಾಡುತ್ತಿದ್ದವು ಎಂಬ ಭಾವನೆಗಳನ್ನು ಗರಿಗೆ ಧರಿಸುತ್ತವೆ. ಇಂತಹದ್ದೇ ಒಂದು ಕುತೂಹಲ ಮೂಡಿಸುವಂತಹ ಸ್ಮಾರಕ ಈ ಜಹಾನ್ ಬೇಗಂ ಸಮಾಧಿ. ವಿಜಯಪುರ ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರ ಸಂದಗಿ ರಸ್ತೆಯಲ್ಲಿರುವಂತಹ ಪುಟ್ಟ ಗ್ರಾಮ ಐನಾಪುರ. ಈ ಗ್ರಾಮದಲ್ಲಿರುವಂತಹ ಚಾರಿತ್ರಿಕ ಮಹತ್ವದ ಸ್ಮಾರಕವೇ ಜಹಾನ್ ಬೇಗಂ ಸಮಾಧಿ. ನೋಟದಲ್ಲಿ ವಿಶ್ವವಿಖ್ಯಾತ ಗೋಲ್ ಗುಂಬಾಜಿನ ಪ್ರತಿರೂಪದಂತೆ ಕಾಣುವಂತಹ ಈ ಸ್ಮಾರಕವು ಪಾರಾ ಕಮಾನ್ ಸ್ಮಾರಕದಂತೆ ಒಂದು ಅಪೂರ್ಣ ಕಟ್ಟಡವಾಗಿದೆ. ಇದರ ನಿರ್ಮಾಣ ಹಾಗೂ ಅಪೂರ್ಣತೆಗೆ ಕಾರಣವಾದಂತಹ ಅಂಶಗಳು ಇನ್ನು ಇತಿಹಾಸ ತಜ್ಞರಿಗೆ ಭೇದಿಸಲಾಗದೆ ನಿಗೂಢವಾಗಿಯೇ ಉಳಿದಿವೆ. ಲಭ್ಯವಿರುವ ಚಾರಿತ್ರಿಕ ದಾಖಲೆಗಳ ಪ್ರಕಾರ ತಾಜ್ ಜಹಾನ್ ಬೇಗಂ ಎನ್ನುವವಳು ಆದಿಲ್ ಶಾ ಸಾಮ್ರಾಜ್ಯದ 7ನೇ ಸುಲ್ತಾನ ಮಹಮ್ಮದ್ ಆದಿಲ್ ಶಾಹನ ಹೆಂಡತಿ ಹಾಗೂ ಸೂಫಿ ಸಂತ ಸೈಯದ್ ಅಬ್ದುಲ್ ರೆಹಮಾನ್ ಖಾದ್ರಿ ಅವರ ಮಗಳು ಎಂದಷ್ಟೇ ಗೊತ್ತಿದೆ. ಐನಾಪುರದ ಜಹಾನ್ ಬೇಗಂ ಸಮಾಧಿ ಕಟ್ಟಡವು ಚೌಕವಾಗಿದ್ದು 4 ಮೂಲೆಗೂ ಮೇಲೆ ಹತ್ತಿ ಇಳಿಯಲು ಗೋಲ್ ಗುಂಬಾಜ್ ಮಾದರಿಯಂತೆ ಕೋನಿನಾಕೃತಿಯ ಅಡಿಪಾಯವುಳ್ಳ ಕಮಾನಿನ ಗೋಪುರಗಳಿವೆ. ಸದ್ಯಕ್ಕೆ 4 ಅಂತಸ್ತುಗಳು ಮಾತ್ರ ಉಳಿದಿರಬಹುದು. ಬಹುಶಃ 5 ಅಂತಸ್ತಿನ ಕಟ್ಟಡ ಇದಾಗ್ತಿತ್ತು ಎಂದು ಈ ಗೋಪುರಗಳಿಂದ ತಿಳಿಯುತ್ತದೆ. ಮಾಧ್ಯಮದಲ್ಲಿ ಎತ್ತರದ ವೇದಿಕೆಯ ಮೇಲೆ ಸಮಾಧಿಯ ಪ್ರತಿರೂಪಗಳಿದ್ದು ಇಸ್ಲಾಮಿಕ್ ವಾಸ್ತು ಶೈಲಿಯಂತೆ ಮೂಲ ಸಮಾಧಿಗಳು ನೆಲಮಾಳಿಗೆಯಲ್ಲಿವೆ. ಸಂಪೂರ್ಣ ಕಟ್ಟಡ ಸ್ಥಳೀಯ ಕಪ್ಪು ರೆಸಾಲ್ಟ್ ಶಿಲೆಯಿಂದ ನಿರ್ಮಿಸಿದ್ರು ಸಮಾಧಿಯನ್ನು ಮಾತ್ರ ಹಸಿರು ಶಿಲೆಯಿಂದ ಕಲಾತ್ಮಕವಾಗಿ ಅಲಂಕರಿಸಿರುವುದು ವಿಶೇಷವಾಗಿದೆ. ಈ ವೇದಿಕೆಯ ಸುತ್ತಲೂ ಬೃಹತ್ಕಾರದ ಕಮಾನಿನ ಗೋಡೆಗಳಿದ್ದು ಇವುಗಳನ್ನು ಆಧರಿಸಿ ಮೇಲೊಂದು ಗುಂಬಾಜನ್ನು ನಿರ್ಮಿಸಲು ಹೆಚ್ಚಿಸಿದಂತೆ ತೋರುತ್ತದೆ. ಈ ಕಮಾನುಗಳು ಗಾತ್ರ ನೋಡಿದ್ರೆ ಇದರ ಮೇಲಿನ ಗುಂಬಾಜಿನ ವ್ಯಾಸವು ಗೋಲ್ ಗುಂಬಾಜಿನ ಗುಮ್ಮಟದಷ್ಟು ವಿಶಾಲವಾಗಿ ಇರ್ತಿತ್ತು ಎಂದು ಹೇಳಲು ಕಷ್ಟ. ವೇದಿಕೆಯ ದಕ್ಷಿಣ ಭಾಗದಲ್ಲಿ ನೆಲಮಾಳಿಗೆಗೆ ಹೋಗಲು ಚಿಕ್ಕ ಪ್ರವೇಶವಿದೆ. ಒಳಗಡೆ ಕಮಾನಿನ ಒರಟು ಕಲ್ಲಿನ ರಚನೆಗಳಿದ್ದು ಇಡೀ ವೇದಿಕೆಯನ್ನು ಹತ್ತು ನಿಂತಿವೆ. ಮಾಧ್ಯಮದಲ್ಲಿ ಮೂಲ ಸಮಾಧಿಗಳು ಇದ್ದು ಕತ್ತಲು ಕೋಣೆ, ಪ್ರಶಾಂತವಾದಂತಹ ವಾತಾವರಣ, ಅಲ್ಲಲ್ಲಿ ಇಣುಕುವ ಸೂರ್ಯನ ಕಿರಣಗಳು ಎಲ್ಲವೂ ಅವ್ಯಕ್ತ ಭಾವನೆಗಳನ್ನು ಮೂಡಿಸುತ್ತವೆ. ಈ ತಾಜ್ ಜಹಾನ್ ಬೇಗಂ ಸಮಾಧಿಯಲ್ಲಿ
ವಾರ್ಷಿಕ ಉರುಸ್ ಕೂಡ ಆಚರಿಸಲಾಗ್ತಿದ್ದು, ಹೀಗಾಗಿಯೇ ಸ್ಥಳೀಯರು ಈ ಸಮಾಧಿಗೆ ಗೌರವದಿಂದ ನಡೆದುಕೊಳ್ತಾರೆ. ಬಳಿಯಲ್ಲೊಂದು ಸಾಂಪ್ರದಾಯಿಕವಾಗಿ ಇಸ್ಲಾಮಿಕ ವಾಸ್ತುಶೈಲಿಯ ಕಟ್ಟಡಗಳಲ್ಲಿರುವಂತೆ ಮಸೀದಿ, 3 ದಿಕ್ಕಿನಲ್ಲೂ ನೀರಿನ ಕೊಳಗಳ ಅವಶೇಷಗಳು ಹಾಗೂ ಸುತ್ತಲೂ ಸ್ಮಾರಕದ ಸುರಕ್ಷತೆಗಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ನಿರ್ಮಿಸಿದ ಕಾಂಪೌಂಡ್ ಗೋಡೆಯೂ ಇದೆ. ಒಟ್ಟಿನಲ್ಲಿ ಮೂಲೆ ಗೋಪುರಗಳು ಇವುಗಳನ್ನು ಬಳಸಿ ಆವರಿಸಿರುವ ಸಪೋರ್ಟ್ ಮಾಳಿಗೆ, ಮಾಧ್ಯಮದಲ್ಲಿ ಗುಮ್ಮಟ ಇವಿಷ್ಟು ಸಂಪೂರ್ಣಗೊಂಡಿದ್ದರೆ ಇದೊಂದು ಮಿನಿ ಗೋಲ್ ಗುಂಬಾಜ್ ಆಗ್ತಿತ್ತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಕ್ರಿಸ್ತಶಕ 1627ರಿಂದ ಕ್ರಿಸ್ತಶಕ 1656ರವರೆಗೆ ಆದಿಲ್ ಶಾಹಿ ಸುಲ್ತಾನ್ ಆಗಿ ಆಳ್ವಿಕೆ ನಡೆಸಿದ ಮೊಹಮ್ಮದ್ ಆದಿಲ್ ಶಾಹನು ತನ್ನ ಪರಿವಾರದ ಸಮಾಧಿಗೋಸ್ಕರ ನಿರ್ಮಿಸಿದ ಕಟ್ಟಡವೇ ವಿಶ್ವವಿಖ್ಯಾತ ಗೋಲ್ ಗುಂಬಾಜ್ ಎಂಬುದು ಜಗಜ್ಜನಿತವಾಗಿದೆ. ಈ ಸುಲ್ತಾನರಿಗೆ ಒಟ್ಟು 3 ಪತ್ನಿಯರು: ಖಾದಿಜಾ ಸುಲ್ತಾನ್, ಉರುಸ್ ಬೇಗಂ, ಜಹಾನ್ ಬೇಗಂ. ಇದು ತಾಜ್ ಮಹಲ್, ಇಬ್ರಾಹಿಂ ರೋಜಾ, ಆಲಿ ರೋಜಾ ಅಥವಾ ಯಾವುದೇ ಇಸ್ಲಾಮಿಕ ವಾಸ್ತುಶೈಲಿಯ ಸಮಾಧಿ ಕಟ್ಟಡಗಳೇ ಆಗಿರಲಿ, ಸಾಮಾನ್ಯವಾಗಿ ಅಲ್ಲಿ ಸುಲ್ತಾನನ ಸಮಾಧಿಯ ಪಕ್ಕದಲ್ಲಿ ಆತನ ಮಡದಿಯರ ಹಾಗೂ ಪ್ರೀತಿ ಪಾತ್ರರ ಸಮಾಧಿಗಳಿರುವುದು ಸಹಜ. ಆದರೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ತನ್ನ ಗಂಡನ ಸಮಾಧಿಯಿಂದ ಸರಿಸುಮಾರು 5 ಕಿಲೋಮೀಟರ್ ದೂರ ಪ್ರತ್ಯೇಕ ಕಟ್ಟಡದಲ್ಲಿ ಜಹಾನ್ ಬೇಗಂಳ ಸಮಾಧಿ ನಿರ್ಮಾಣದ ಉದ್ದೇಶವೇನು ಎಂಬುದಕ್ಕೆ ಎಲ್ಲೂ ಉತ್ತರವಿಲ್ಲ. ಅಷ್ಟೇ ಅಲ್ಲ, ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಬೇಗಂ ಪಟ್ಟದರಸಿ ಆಗಿದ್ದವಳು. ಗೋಲ್ ಗುಂಬಾಜ್ ಕುಮತ್ ಶಾಹಿ ಮನೆತನದ ಖಾದಿಜಾ ಸುಲ್ತಾನ್. ತಾಜ್ ಜಹಾನ್ ಬೇಗಂ ಸುಲ್ತಾನನ 3ನೇ ಪತ್ನಿ. ಆದರೂ ಗೋಲ್ ಗುಂಬಾಜ್ ಕಟ್ಟಡಕ್ಕೆ ಸರಿಸಾಟಿಯಾಗಿ ನಿಲ್ಲುವಂತಹ ಕಟ್ಟಡವನ್ನು ಈ ಜಹಾನ್ ಬೇಗಂ ಸಮಾಧಿಯಾಗಿ ನಿರ್ಮಿಸಿದ್ದು ಹಾಗೂ ಇದು ಕೊನೆಗೆ ಅಪೂರ್ಣವಾಗಿಯೇ ಉಳಿಯಲು ಕಾರಣಗಳೇನು ಎಂಬ ಪ್ರಶ್ನೆಗಳಿಗೂ ಸಹ ಇತಿಹಾಸದ ಪುಟಗಳಲ್ಲಿ ಉತ್ತರಗಳು ಸಿಗುವುದು ಸ್ವಲ್ಪ ಕಷ್ಟಕರವೇ ಸರಿ. ಆದರೂ ಸಮಾಧಾನ ನೀಡುವ ಮಾಹಿತಿಗಳಲ್ಲಿ ಒಂದು, ಮೊಹಮ್ಮದ್ ಆದಿಲ್ ಶಾ ಮಡದಿಯಲ್ಲಿ ಜಹಾನ್ ಬೇಗಂ ಸಾಹಿಬ್ ಮೊಹಮ್ಮದ್ ಆದಿಲ್ ಶಾ ಪತ್ನಿಯಲ್ಲಿ ಜಹಾನ್ ಬೇಗಂ ಸಾಹಿಬಾ ಆಗಿದ್ದರೂ ಪ್ರೀತಿಯ ಮಡದಿಯಂತೂ ಆಗಿರಬಹುದು. ಏಕೆಂದರೆ ಸುಲ್ತಾನನ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಂತಹ ಒಂದು ಐತಿಹಾಸಿಕ ಕೆರೆಗೆ ಬೇಗಂ ತಲಾಬ್ ಎಂದೇ ಕರೆಯಲಾಗ್ತಿತ್ತು. ಇಲ್ಲಿ ಬೇಗಂ ಅಂದರೆ ಈ ತಾಜ್ ಜಹಾನ್ ಬೇಗಂ ಎಂದೇ ಇತಿಹಾಸಕಾರರ ಅಭಿಪ್ರಾಯ. ಅಷ್ಟೇ ಅಲ್ಲ, ಸೋಫಿ ಸಂತರ ಮಗಳಾದಂಥ ತಾಜ್ ಜಹಾನ್ ಬೇಗಂ ಅವಳಿಗೋಸ್ಕರ ನಗರದಿಂದ ದೂರ ಐನಾಪುರದ ಬಳಿ ಪ್ರತ್ಯೇಕ ಅರಮನೆ ಸಹ ನಿರ್ಮಿಸಿರುವಂತೆ ತೋರುತ್ತದೆ. ಈ ಮಹಲ್ ಈಗಲೂ ಸುಸ್ಥಿತಿಯಲ್ಲಿದೆ. ಈ ಮಹಲಿನ ಬಳಿಯೇ ಇವಳ ಮರಣದ ನಂತರ ಒಂದು ಬೃಹತ್ ಸಮಾಧಿ ಕಟ್ಟಡಕ್ಕಾಗಿ ಗೋಲ್ ಗುಂಬಾಜ್ ಕಟ್ಟಡವನ್ನು ನಿರ್ಮಿಸುತ್ತಿದ್ದ ಕುಶಾಲತಜ್ಞರಿಗೆ ಮೊಹಮ್ಮದ್ನು ಆದೇಶಿಸಿದಂತೆ ತೋರುತ್ತದೆ. ಹೀಗಾಗಿಯೇ ಗೋಲ್ ಗುಂಬಾಜ್ ಸ್ಮಾರಕದ ಮಾದರಿಯನ್ನು ಈ ಕಟ್ಟಡದಲ್ಲೂ ಅಳವಡಿಸಿರಬಹುದಾಗಿದೆ. ಇದೊಂದು ಮಾಹಿತಿ ಅನ್ವಯ. ಮೊಹಮ್ಮದ್ ಆದಿಲ್ ಶಾನ ಮಗ 2ನೇ ಆಲಿ ಆದಿಲ್ ಶಾ ತನ್ನ ತಂದೆಯ ಸ್ಮಾರಕಗಳನ್ನು ನಿರ್ಮಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಲು ಪಣ ತೊಟ್ಟಿದ್ದನ್ನು ಇವನದ್ದೇ ಸಮಾಧಿಯಾದ ಪಾರಾ ಕಮಾನ್ ಸಂರಚನೆಯ ಇತಿಹಾಸದಲ್ಲಿರುವುದು ಗೊತ್ತೇ ಇದೆ. ಇದುವರೆಗೂ 2ನೇ ಆಲಿ ಆದಿಲ್ ಶಹಾನ ತಾಯಿ ಯಾರು ಎಂಬುದು ಸಹ ತಿಳಿಯದ ವಿಷಯ. ಹೀಗಾಗಿ ಇವನ ತಾಯಿಯೇ ಈ ತಾಜ್ ಜಹಾನ್ ಬೇಗಂ ಆಗಿರಬಹುದು ಎಂಬ ಅನಿಸಿಕೆಗಳಿವೆ. ವಾಸ್ತುಶೈಲಿಯಲ್ಲಿ ಗೋಲ್ ಗುಂಬಾಜನ್ನ ಸರಿಸಮವಾಗಿ ಹೋಲುವ ಸ್ಮಾರಕಗಳನ್ನು ನಿರ್ಮಿಸಲು ಪಣ ತೊಟ್ಟ 2ನೇ ಆಲಿ ಆದಿಲ್ ಶಹಾನೇ ತನ್ನ ತಾಯಿಗೋಸ್ಕರ ಈ ಜಹಾನ್ ಬೇಗಂ ಸಮಾಧಿಯನ್ನು ನಿರ್ಮಿಸಲು ಆದೇಶಿಸಿರಬಹುದು. ಕೊನೆಗೆ ಇವನ ಮರಣದ ನಂತರ ಪಾರಾ ಕಮಾನಿನಂತೆ ಜಹಾನ್ ಬೇಗಂ ಸಮಾಧಿಯು ಅಪೂರ್ಣವಾಗಿಯೇ ಉಳಿದಿದೆ ಎಂದು ಊಹಿಸಬಹುದಾಗಿದೆ. ಆದರೆ ಇವೆಲ್ಲದಕ್ಕೂ ಸಹ ಖಚಿತ ಐತಿಹಾಸಿಕ ದಾಖಲೆಗಳ ಕೊರತೆಗಳಿವೆ. ಇದು ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಾನಗಳಿಂದ ಇಲ್ಲಿ ಹೆಣ್ಣುಮಕ್ಕಳಿಗೆ ಅವಕಾಶ ಇಲ್ಲ. ಹೀಗಾಗಿ ಪವಿತ್ರ ಸ್ಥಾನದಲ್ಲಿ ಸುಮ್ಮನೆ ಅಚ್ಚುಕಟ್ಟವಾಗಿ ಇಲ್ಲಿ ಕೆಲವೊಂದಿಷ್ಟು ತಮ್ಮ ಆಚರಣೆಗಳನ್ನು ಪಾಲನೆ ಮಾಡ್ತಾರೆ, ಸಂಪ್ರದಾಯಗಳನ್ನು ಪಾಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇದು ಐದು ಮಾತುಗಳ ಕಾಣತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಲೋಕಸಭೆ ಇರ್ತಕ್ಕಂಥದ್ದು ಏನು
ತಮ್ಮ ಸ್ವಚ್ಛಂದವಾಗಿ ಈ ತಾಣವನ್ನು ಕಾಪಾಡ್ಕೋದ್ರಲ್ಲ ಅಂದರೆ ಈಗ ನೀವು 4 ಜನ ಯಾವುದು ಕೂಡ ಬಂದಿತ್ತು ಈ ಒಂದು ತಾಣವನ್ನು ಸ್ವಚ್ಛವಾಗಿಸಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇವಾಗ ಇದೊಂದು ಏನಾದರೂ ಆಶ್ಚರ್ಯಗಳು ಬರ್ತದೆ. ಆದರೆ ಇದನ್ನು ಭವಿಷ್ಯ ಸ್ಥಾನವನ್ನು ಈಗೆಲ್ಲ ಧರ್ಮಗಳು ಬಂದ್ಬಿಟ್ಟು ಭವಿಷ್ಯ ಸ್ಥಾನ ಅಂತ ಹೇಳ್ಬೋದು. ಇದೊಂದು ಭವಿಷ್ಯ ಸ್ಥಾನವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಧರ್ಮದವರು ಕೂಡ ಬಂದ್ಬಿಟ್ಟು ಏನ್ ಮಾಡ್ಬೋದು, ತಮ್ಮ ಆಚರಣೆಗಳನ್ನ ತಮ್ಮ ಸಂಪ್ರದಾಯಗಳನ್ನು ಪಾಲಿಸಬಹುದು. ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಸುಮ್ಮನೆ ವಾತಾವರಣ ಕಾಪಾಡಿಕೊಂಡು ಏನು ಜಹಾನ್ ಬೇಗಮ್ ಮೊಹಮ್ಮದ್ನ ಕೆಳಗಡೆ ಇರ್ತಕ್ಕಂಥ ಏನು 5 ಪಾದಗಳು ಕಾಣ್ತಾ ಇದಾವಲ್ಲ, ಇವು ಲಂಕೆ ಸ್ಮಾರಕಗಳು ಅನ್ಕೊಂಡಿರೋವಾಗ. ಯಾಕಂದ್ರೆ ಮೇಲ್ಗಡೆ ನೋಡಿರ್ತಕ್ಕಂಥದ್ದು ಕೃತಕವಾಗಿರ್ತಕ್ಕಂಥ ಮಾನವ ನಿರ್ಮಿತ ಸ್ಮಾರಕಗಳು, ಇವು ನೈಜ ಸ್ಮಾರಕಗಳಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಸೊ ಈ ಕುರಿತು ಇಲ್ಲಿ ಎಲ್ಲಾ ರೀತಿಯೂ ಕೂಡ ಯುವಕರು ಬಂದು ಸ್ವಚ್ಛಗೊಳಿಸ್ತಾ ಇದ್ದಾರೆ ಈ ವಾತಾವರಣವನ್ನ. ಇಲ್ಲಿ ಕೆಳಗಡೆ ಬಂದ ತಕ್ಷಣ ನಮಗೂ ಕೂಡ ಒಂಥರ ತಂಪಾದ ವಾತಾವರಣ ಕಾಣಿಸುತ್ತದೆ. ಎಸಿ ರೂಮ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ತುಂಬಾನೇ ಚೆನ್ನಾಗಿ ನೀಟಾಗಿ ಎಲ್ಲ ಶಿಸ್ತುಬದ್ಧವಾಗಿ ಸ್ಥಳವನ್ನು ಇಟ್ಟಿರ್ತಕ್ಕಂಥ ದೊರೆದ್ರೆ ಭಾಳ ಖುಷಿ ಆಗುತ್ತೆ. ಆದ್ರೆ ಇದನ್ನ ಮೇಲ್ಗಡೆ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲಲ್ಲ, ಸ್ವಲ್ಪ ಜನರ ಮನಸ್ಸು ಅದು ಕೂಡ ಪರವಾಗಿಲ್ಲ. ಇಂಥ ಒಂದು ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ಸಿಗ್ತಲ್ಲ, ನಿಮಗೂ ಕೂಡ ತೋರಿಸ್ತಕ್ಕಂಥ ಒಂದು ಪುಣ್ಯ ನಮಗೆ ನಮಸ್ತಲ್ಲ. ಥ್ಯಾಂಕ್ ಯು. ವೀಕ್ಷಕರೇ, ಕೇಳಿದ್ರಲ್ಲ, ಇದರ ಒಂದಿಷ್ಟು ತಿಳಿದಷ್ಟು ಇತಿಹಾಸವನ್ನು ನಾವು ನಮ್ಮ ವಿಜುವಲ್ ಮೂಲಕ ನಿಮಗೆ ತಿಳಿಸಿರ್ತಕ್ಕಂಥದ್ದು. ಒಳಗಡೆ ನೋಡಿ ಬಂದ್ವಿ, ಅಲ್ಲಿ ತುಂಬಾ ಕೆಲವೊಂದಿಷ್ಟು ವಿಶೇಷತೆಗಳು ನಮಗೆ ಕಂಡು, ಒಂದು ಗೋಲ್ ಗುಂಬಜ್ನಲ್ಲಿರ್ತಕ್ಕಂಥ ಸಾಮ್ಯತೆ ಕೂಡ ಇಲ್ಲಿ ಕಾಣ್ತಾ ಇದೆ. ಸರ್, ಇದು ಕುರಿತು ಅಕ್ಕ ಏನು ಹೇಳ್ತಾರೆ ಕೇಳೋಣ. ಅಕ್ಕ, ಗೋಲ್ ಗುಂಬಜ್ನಲ್ಲಿರ್ತಕ್ಕಂಥ ಸಾಮ್ಯತೆಗಳು ನಮಗೆ ಇಲ್ಲಿ ಕಂಡಿರ್ತಕ್ಕಂಥದ್ದು. ಸರ್, ಇದನ್ನು ಅರ್ಧಂಬರ್ಧ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನೋಡಿ ನಿನಗೆ ಏನು ಅನಿಸ್ತಕ್ಕ? ನಿಜ ಬೇಜಾರಾಯಿತು. ಇದು ಅರ್ಧಂಬರ್ಧ ಕಟ್ಟಡ ಮಾಡೋ ಬದಲಾಗಿ ಏನಾದರೂ ಫುಲ್ ಕಟ್ಟಿದೆ ಅಂದರೆ ಇದು ಆರಾಮಾಗಿ ಗೋಲ್ ಗುಂಬಜಿಗೆ ಸೆಡ್ ಹೊಡಿಬೋದಿತ್ತು ಅನ್ನೋದು ನನ್ನ ಅನಿಸಿಕೆ. ಯಾಕಂತಂದರೆ ಇನ್ನೂ ಇದು ಎಷ್ಟು ಎತ್ತರಕ್ಕೆ ಹೋಗ್ತಿತ್ತೋ ಗೊತ್ತಿಲ್ಲ, ಎತ್ತರಕ್ಕೆ ಹೋಗ್ತಿತ್ತೋ ಅಥವಾ ಇನ್ನೂ ಅದಕ್ಕಿಂತ ಕಮ್ಮಿ ಆಗ್ತಿತ್ತೋ ನಮಗೆ ಅನಿಸಿಕೆ, ನಮಗೆ ಗೊತ್ತಿಲ್ಲ, ನಮ್ಮ ಅನಿಸಿಕೆ ಇದು. ಬಟ್ ಕಟ್ಟಿದ್ರೆ ಮಾತ್ರ ತುಂಬ ಚೆನ್ನಾಗಿದು, ಸ್ಟ್ರಕ್ಚರ್ಗಳ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಬಾರಾಕಮಾನಲ್ಲಿರೋಂತಹ ಕಮಾನ್ಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇದು ಕೂಡ ಅರ್ಧಂಬರ್ಧನ ಕಟ್ಟಡ ಆಗೈತಲ್ಲ. ಸೊ ಇದು ಕಟ್ಟಿದ್ದಿದ್ರೆ ತುಂಬ ಚೆನ್ನಾಗಿ ಗೋಲ್ ಗುಮ್ಮಟ್ ಥರ ಇದು ಒಂದು ಸ್ಮಾರಕ ಆಗ್ತಿತ್ತು. ಸೊ ಅದು ಸ್ಮಾರಕ ಆಗದೆ ಇರೋದು ರೀಸನ್ಗೆ ಇಲ್ಲಿ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ. ಸೊ ಇದೊಂದು ಸ್ಮಾರಕ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಹೋಗ್ತಾ ಇಲ್ಲಿ ಕೇಳ್ಕೊಂಡು ಬಂದಿರೋದು ನಮಗೆ ಇದು ಸಿಕ್ತು, ನೋಡೋಕೆ ಬಂದ್ವಿ. ಬಟ್ ಇದನ್ನು ತುಂಬ ಚೆನ್ನಾಗಿ ಕಟ್ಬೋದಿತ್ತು, ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದಾಗ ಅತಿಯಾಗಿ ಜಾಸ್ತಿ ಜನರಿಗೆ ಇದು ಏನಂತ ಕೇಳಿದಾಗ ಅಕ್ಕ ಹೇಳಿದಾಗಿನೇ ಇದು ಶಾ ಬೇಗಮ್ ಅಂತಕ್ಕಂಥ ಒಂದು ಮಹಲ್ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಇದು ನಿಜವಾದ ಹೆಸರು ಬಂದುಬಿಟ್ಟು ಜಹಾನ್ ಬೇಗಮ್. ವಿಜಯಪುರದಲ್ಲಿ ಇರ್ತಕ್ಕಂಥ ಐನಾಪುರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಬರ್ತಕ್ಕಂಥದ್ದು ಇದು. ಸೊ ಅದ್ರ ಜೊತೆಗೆ ಇಲ್ಲಿ ಇತಿಹಾಸವನ್ನು ನೋಡಿದಾಗ ತುಂಬಾ ಕೆಲವೊಂದಿಷ್ಟು ಗೊಂದಲಮಯಗಳು ಕೂಡ ಕಾಣ್ತಾ ಹೋಗ್ತಾ ಇದ್ದಾವೆ. ಸೊ ಅದ್ರ ಜೊತೆಗೆ ನಾವು ಎಲ್ಲ ನೋಡಿಬಿಟ್ಟು ಇದರ ಇತಿಹಾಸವನ್ನು ತಮಗೆ ವಿಜುವಲ್ ಮೂಲಕ ತೋರಿಸ್ತಾ ಇರ್ಬೇಕಾದ್ರೆ ನಮಗೆ ಇಲ್ಲಿ ಇರ್ತಕ್ಕಂಥ ಹುಡುಗರು ಕೆಲವೊಂದಿಷ್ಟು ಸಾಥ್ ಕೊಟ್ಟರು. ಆದರೆ ಇವನ ಹೆಸರು ನಂಗೆ ಗೊತ್ತಿಲ್ಲ. ನಿನ್ನ ಹೆಸರು ಹೆಂಗಿಡು? ಹುಡುಗನ ಹೆಸರು ಆಹಿಲ್. ನಮಗೆ ಸಾಥ್ ಕೊಟ್ಟನು, ಆದ್ರೆ ಅವನ ಹೆಸರು ಇವಾಗ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಥ್ಯಾಂಕ್ಸ್. ಈ ಥರದಾಗಿರ್ತಕ್ಕಂಥ ಒಂದಿಷ್ಟು ಇತಿಹಾಸದ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಯುವ ನಾಯಕ ನ್ಯೂಸ್.